ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ಆನ್. ನಮ್ಮ RCBದು ಹಳೇದೆಲ್ಲ ಮರೆತುಬಿಟ್ಟು ಇವತ್ತು ಫ್ರೆಶ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಹಳೇದಕ್ಕೆಲ್ಲ ಒಂದು ಉಪ್ಪಿನಕಾಯಿ ಹಾಕ್ಬಿಟ್ಟು ಇವತ್ತು ಬೆಳ್ಳುಳ್ಳಿ ಕಬಾಬ್ ಬೆಳ್ಳೇಬೇಕು ಮಗ, ಆ ಥರ ಪ್ರದರ್ಶನ ನಮ್ಮ RCB ಕೊಡಬೇಕು. ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗಿದೆ ನಮ್ಮ RCBದು. ಇವತ್ತು ಮತ್ತೆ UP ವಾರಿಯರ್ಸ್ ಮೇಲೆ ಆಡ್ತಾ ಇದ್ದಾರೆ ಮಗ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುತ್ತೆ, ಯಾಕಂದರೆ ಲಾಸ್ಟ್ ಮ್ಯಾಚು ಕ್ಲೋಸ್ ಮಾರ್ಜಿನಲ್ಲಿ ಗೆದ್ದಿದ್ದು UP ವಾರಿಯರ್ಸ್ ಮೇಲೆ. ನಮ್ಮ ಆಶಾಕ 5 ವಿಕೆಟ್ನ ಕಬಳಿಸಿ ಮ್ಯಾಚ್ನ ತೆಗೆದುಬಂದು ಕೊಟ್ಟರು. ಬೌಲಿಂಗಿಂದನೇ ಮ್ಯಾಚ್ನ ಗೆದ್ದುಬಿಟ್ಟಿದ್ವಿ ನಾವು. ಸಖತ್ ಪರ್ಫಾರ್ಮೆನ್ಸ್ ಅಂತ ವೆರಿ ಫಸ್ಟ್ ಮ್ಯಾಚು ಬಂದಿತ್ತು. ನಾವಂತೂ ದಿಲ್ದಾರ್ ಪರ್ಫಾರ್ಮೆನ್ಸ್ ಅಂದ್ಕೊಂಡ್ಬಿಟ್ವಿ. ಏನೋ ಆಗ್ಬಿಡುತ್ತೆ ಗುರು RCBಗೆ ಅಂತ ಅಂದ್ಕೊಂಡ್ವಿ. ಫಸ್ಟ್ 2 ಮ್ಯಾಚ್ ಹಂಗಾಡ್ತು ಅಂದರೆ ಲಾಸ್ಟ್ 2 ಮ್ಯಾಚ್ ಎತ್ತಂಗಡಿ ಆಗೋಗ್ಬಿಡ್ತು ನಮ್ಮ RCB. ಒಟ್ಟಲ್ಲಿ UP ವಾರಿಯರ್ಸ್ ಫಸ್ಟ್ 2 ಮ್ಯಾಚ್ನ ಸೋತರು. ಆಮೇಲೆ ನೆಕ್ಸ್ಟ್ 2 ಮ್ಯಾಚ್ನ ಗೆದ್ಬಿಟ್ಟು ಬಂದರು. ಒಳ್ಳೆ ಫ್ಲೋಲ್ ಕಾಣಿಸ್ಕೊಂತ ಇದ್ದಾರೆ UP ವಾರಿಯರ್ಸ್ ಅಂತೂ. ನಾವು ಗೆದ್ದಿರೋದು 2 ಮ್ಯಾಚೇ, ಅವರು ಗೆದ್ದಿರೋದು 2 ಮ್ಯಾಚೇ, ಅವರು ಸೋತಿರೋ 2 ಮ್ಯಾಚು, ನಾವು ಸೋತಿರೋದು 2 ಮ್ಯಾಚು. ಒಟ್ಟಲ್ಲಿ ಪಾಯಿಂಟ್ಸ್ ಟೇಬಲ್ ಅಂತೂ ಅಕ್ಕಪಕ್ಕದಲ್ಲೇ ಇದ್ದೀವಿ. ಬಟ್ ಅವರ ರನ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ನಮ್ಮಷ್ಟು ವರ್ಸ್ಟಾಗಿ ಸೋತಿಲ್ಲ ಅಷ್ಟನ್ನ ಲಾಸ್ಟ್ ಮ್ಯಾಚ್ ಥರ ಅವರು ಯಾವುದೇ ಮ್ಯಾಚ್ನ. ಸೊ ಅದಕ್ಕೋಸ್ಕರ ನಾವು ಕೆಳಗಡೆ ಕಸ್ಕೊಂಡಿದ್ವಿ. ಇವತ್ತಿನ ಮ್ಯಾಚ್ನ ಗೆದ್ವಿ ಅಂದರೆ ಒಬ್ವಿಯಸ್ಲಿ ಮೇಲ್ಗಡೆ ಹೋಗ್ತೀವಿ. UP ವಾರಿಯರ್ಸು ಲಾಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ಮಗ, 2 ರನ್ ಮಾರ್ಜಿನಲ್ಲಿ ಬಾಯಿಗೆ ಬಂದಿತ್ತು. ಲಾಸ್ಟ್ ಬಾಯಿಗೆ ಒರೆಸ್ಬಿಟ್ಟು ಗೆಲ್ಸ್ಬಿಟ್ರು ಅಂತ ಹೇಳ್ಬೇಕು ನಮ್ಮ RCB. ಸೊ ಇವತ್ತಿನ ಮ್ಯಾಚಲ್ಲಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಟಫ್ ಫೈಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ಗುಜರಾತ್ ಒಂದೇ ಸಿಕ್ಕಾಪಟ್ಟೆ ಡಮ್ಮಿ ಟೀಮ್ ಥರ ಕಾಣಿಸ್ತಾರೆ, ಗುಜರಾತ್ ಜೈನ್ಸು. ಅದು ಬಿಡ್ತು ಅಂದರೆ ಎಲ್ಲ ಕೂಡ ಒಂಥರ ಕ್ವಾಲಿಟಿ ಸೈಡ್ ಥರನೇ ಕಾಣಿಸ್ತಾ ಇದ್ದಾವೆ. ಅಲಿಸಾ ಹೀಲಿ ಅವರ ಟೀಮ್ ನಿಜವಾಗ್ಲೂ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಬಟ್ ಏನೋ ಒಂಥರ ಗಟ್ ಫೀಲಿಂಗ್ ಅನಿಸ್ತು ಫಸ್ಟ್ ಮ್ಯಾಚ್ ಇವ್ರ ಮೇಲೆ ಆಡಿದಾಗ RCB ಗೆಲ್ಲುತ್ತೆ ಅಂತ. ಅದು ಹಂಗೆ ಆಗೋಯ್ತು. ಇವತ್ತೂ ಯಾಕೋ ಅನ್ನಿಸ್ತಿದೆ ಸ್ವಲ್ಪ ಸ್ಟ್ರಾಂಗಾಗಿ ನಮ್ಮ RCB ಸ್ವಲ್ಪ ಟಫ್ ಕಾಂಪಿಟೇಷನ್ ಕೊಟ್ಬಿಟ್ಟು ಈ ಮ್ಯಾಚ್ನ ಗೆಲ್ಬೋದು, ಶತಾಯ ಗತಾಯ ಆಡಿ ಅಂತ ಅನ್ನಿಸಿದೆ. ಬಟ್ ಅಷ್ಟು ಈಸಿ ಅಂತೂ ಖಂಡಿತ ಇಲ್ಲ. ಯಾಕೋ ಡೌಟ್ ಹೊಡಿತಿದ್ದೇವೆ ಈ ಮ್ಯಾಚಲ್ಲಿ. ನನಗೆ ಹೇಳ್ಬೋದು ಹೊರಗಡೆ, ಇನ್ಸೈಡ್ ಒಳಗಡೆ ಇರೋನು ಹೇಳ್ಬೋದು, RCB ಫ್ಯಾನ್ ಹೇಳ್ಬೋದು ಒಳಗಡೆಯಿಂದ RCB ಗೆಲ್ಬೋದು ಇವತ್ತು ಅಂತ. ಬಟ್ ಆದರೂ ಯಾಕೋ ನನಗೆ ಒಂಥರ ಬ್ಯಾಕ್ ಫುಟ್ ಹೊಡಿತಾ ಇದೆ ಈ ಮ್ಯಾಚ್ನೂ ಕೂಡ. ಯಾಕಂದರೆ ಆ ಹ್ಯಾರಿಸು ಮತ್ತು ಅಲಿಸಾ ಹೀಲಿ ಇದಾರಲ್ಲ, ಹ್ಯಾರಿಸ್ ಗುರು ಮೇಯ್ನಾಗಿ. ಯಾಕಂದರೆ ಶ್ವೇತಾ ಕೂಡ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದರು. ಇಬ್ಬರು ಕೂಡ ಹಾಕೊಂಡು ರುಬ್ಬಿದ್ರು RCBಗೆ ಬಾಟಮಲ್ಲಿ ಬಂದ್ಬಿಟ್ಟು, ಅಂದರೆ ಮಿಡ್ಲ್ ಆರ್ಡ್ರಲ್ಲಿ ಬಂದ್ಬಿಟ್ಟು. ನನಗೆ ಹ್ಯಾರಿಸ್ತು ಮತ್ತು ಶ್ವೇತಾದೇನೆ ಭಯ ಆಗ್ತಿದೆ. ಜೊತೆಗೆ ಅಲಿಸಾ ಹೀಲಿನ ಲಾಸ್ಟ್ ಮ್ಯಾಚು ಬೇಗ ಔಟ್ ಮಾಡಿದ್ರು RCB. ಹಂಗಿದ್ರು ಕೂಡ ಇವ್ರು ಬುಡ್ದವ್ರಿಗೂ ತೊಗೊಂಡೋದ್ರು ಮ್ಯಾಚ್ನ. ಇನ್ಫ್ಯಾಕ್ಟ್ ಏನಾದ್ರು ಇವರು ಅಲಿಸಾ ಹೀಲಿನ ಬಿಟ್ಕೊಂಡ್ರು, ಮೆಗ್ರಾತ್ನ ಬಿಟ್ಕೊಂಡ್ರು ಅಂತಂದರೆ ಚಚ್ ಬಿಸಾಕ್ಬಿಡ್ತಾರೆ. ನಮಗಿನ್ನ ಬೆಟ್ರಾಗಿ ಕಾಣಿಸ್ಕೊತಿದ್ದೆ ಅವ್ರ ಬ್ಯಾಟಿಂಗ್ ಅಟ್ಯಾಕ್. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಕಾದು ನೋಡೋಣ. ಯಾಕಂದರೆ ಲಾಸ್ಟ್ 2 ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ತತ್ಕಿ ಬಂದುಬಿಟ್ಟಿದ್ದಾರೆ. ಹ್ಯಾರಿಸ್ ಅಂತೂ ಒಳ್ಳೆ ಫ್ಲೋಲಿ ಕಾಣಿಸ್ತಾ ಇದ್ದಾರೆ. ಹ್ಯಾರಿಸ್ದೇ ಒಂಥರ ಭಯ ಅಂತ ಹೇಳ್ಬೇಕು. ಹ್ಯಾರಿಸ್ನ ಎತ್ತಿದ್ರು ಅಂತಂದರೆ ಆಶಾ ಶೋಭಣ್ಣ ಏನಾದರೂ ಲಾಸ್ಟ್ ಮ್ಯಾಚ್ ಕೊಡೋಣ ಪರ್ಫಾರ್ಮೆನ್ಸ್ ಈ ಮ್ಯಾಚ್ ಕೊಟ್ಬಿಟ್ರು ಅಂತ ಅನ್ಕೊಳ್ಳಿ, ಎತ್ಕೊಂಡು ಎಲ್ಲೋ ಕೂರಿಸ್ಬಿಡ್ತಾರೆ ಆಶಾ ಶೋಭಣ್ಣ. ಬರೀ 1 ಮ್ಯಾಚ್ ಪ್ಲೇಯರ್ ಆಗಬಾರ್ದು, 1 ಮ್ಯಾಚ್ ಪ್ಲೇಯರ್ ಸದ್ಯದ ಮಟ್ಟಿಗೆ ಆಶಾ ಶೋಭಣ್ಣ ಅವ್ರು ಆಗಿರೋದು. ಸೊ ಅವರಿಂದ ಮತ್ತೆ ಆ ಥರ ಏನಾದರೂ 5 ವಿಕೆಟೋ ಅಥವಾ ಒಂದು 3-4 ವಿಕೆಟೋ ಬಂತು ಅಂತ ಅಂದರೆ ಎತ್ಕೊಂಡು ಎಲ್ಲೋ ತಗೊಂಡು ಹೋಗ್ಬಿಡ್ತೀವಿ ಆಶಾ ಶೋಭಣ್ಣನ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತು ಸೋಫಿ ಡಿವೈನ್ 4 ಮ್ಯಾಚಲ್ಲೂ ಕೂಡ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿಲ್ಲ. ನಮ್ಮ ಸ್ಮೃತಿ ಮೇಲೆ ಹೆವಿ ಪ್ರೆಷರ್ ಅಂತೂ ಬೀಳ್ತಾ ಇದೆ. ಸೋಫಿ ಡಿವೈನ್ ಔಟ್ ಆಗ್ತಾ ಇದ್ದಂಗೆ ಇಲ್ಲಿ ಇನ್ನೊಂದೆರಡು ಪ್ರೆಷರ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಲಾಸ್ಟ್ ಮ್ಯಾಚ್ ಇಬ್ಬರು ಕೂಡ ಆಡಲಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಮೇಘನ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಏನೋ ಲಾಸ್ಟ್ 2 ಮ್ಯಾಚ್ ನನಗೇನೋ ಕನ್ವಿನ್ಸಿಂಗ್ ಅನಿಸಿಲ್ಲ. ಫಸ್ಟ್ 2 ಮ್ಯಾಚ್ ಗೆದ್ದಾಗ ಚೆನ್ನಾಗಿ ಕಾಣಿಸ್ತು ಅಷ್ಟೇ, ಸೋತಾಗಂತೂ ಅಜೀಬಾಗೇನೆ ಕಾಣಿಸ್ತು ಮೇಘನ ಅವರ ಪರ್ಫಾರ್ಮೆನ್ಸೂ ಕೂಡ. ಇನ್ನು ಪೆರ್ರಿ ಅವ್ರು 100% ಫಿಟ್ ಇರಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಆದರೂ ಕೂಡ ಬಂದ್ಬಿಟ್ಟು ಆಡಿರಲ್ಲ, ಅದಕ್ಕೊಂದು ಶಬಾಷ್ ಹೇಳಲೇಬೇಕು. ಈ ಮ್ಯಾಚ್ ನನ್ನ ಪ್ರಕಾರ 100% ಫಿಟ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಪೆರ್ರಿ ಲಾಸ್ಟ್ ಮ್ಯಾಚ್ ಕೊಡೋಣ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಇನ್ನೊಂದು ಸ್ವಲ್ಪ ಮೇಲ್ಗಡೆ ತೊಗೊಂಡೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಚ್ಛಾ ಘೋಷಿನ ಕೂಡ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ ಏನಾದ್ರು ವಿಕೆಟ್ಸ್ ಏನಾದ್ರು ಬೇಗ ಬಿತ್ತು ಅಂತಂದರೆ ಅವರಿಂದ ಒಂಥರ ಈ ಕಡೆ ಹ್ಯಾರಿಸ್ ಹೊಡಿತಾರಲ್ಲ ಆ ರೇಂಜಿಗೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇದೆ ಇಶಾ ಘೋಷಿಂದ. ಕಾದು ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಲಾಸ್ಟು 2 ಮ್ಯಾಚು ಬೌಲಿಂಗು ಕೂಡ ಅಷ್ಟೊಂದೇನು ಸಾಥ್ ಕೊಟ್ಟಿಲ್ಲ ನಮಗೆ. ಈ ಮ್ಯಾಚು ಬೌಲಿಂಗು ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ 2 ಮ್ಯಾಚು ಮಾಡಿದ್ರಲ್ಲ ಆ ಥರ ಮಾಡಬೇಕು. ಕಾದು ನೋಡೋಣ ಅವರು ಏನು ಮಾಡ್ತಾರೋ, ಏನು ದಬಾಕ್ತಾರೋ ಈ ಮ್ಯಾಚು. ಯಾಕೋ ನಾನು ಬ್ಯಾಕ್ ಫುಟಲ್ಲಿ ಇಡ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಈ ಮ್ಯಾಚು ಸಿಕ್ಕಾಪಟ್ಟೆ ಟಫ್ ಆಗಿರುತ್ತೆ ನಮ್ಮ RCBಗೆ. ಬಟ್ ಇನ್ಸೈಡ್ RCB ಫ್ಯಾನ್ ಹೇಳ್ತಾನೆ RCB ಗೆಲ್ಲುತ್ತೆ ಅಂತ. ಬಟ್ ಅನಾಲಿಸಿಸ್ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ RCBಗೆ ಇವತ್ತಿನ ಮ್ಯಾಚ್ನ ಕೂಡ ಗೆಲ್ಲೋದು. ಯಾಕಂದರೆ ಕಷ್ಟ ಕಾಣಿಸ್ತೆ. ಹೌದು ಗೆದ್ದಿರ್ಬೋದು ಒಂದು ಮ್ಯಾಚು ನಮ್ಮ RCB UP ಮೇಲೆ 2 ರನ್ನಿಂದ. ಅದು ಲಾಸ್ಟ್ ಓವರಲ್ಲಿ ಕಡೆ ಬುಡ್ದವ್ರಿಗೆ ಹೋಗ್ಬಿಟ್ಟಿತ್ತು ಮ್ಯಾಚು. ಸೊ ನೋಡೋಣ ಏನಾಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್, RCB ಗೆಲ್ಲಿ ಅಂತ ಬೇಡ್ಗಳು ಹೇಳ್ತೀನಿ ಇವತ್ತು. ನೋಡೋಣ ಏನಾಗುತ್ತೆ ಅಂತ. ನೀವು ಕಾಮೆಂಟಲ್ಲಿ ಹಾಕಿ ಇವತ್ತು ಯಾರು ಗೆಲ್ಬೋದು ಅಂತ. ಸಿಗೋಣ, ಬಾ.